ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಮ್ಮಮ್ಮ ಸುತ್ತೂರು ಜಾತ್ರೆಗೆ ಹೋಗ್ಬೇಕು ಅಂತ ಹೋದ್ವಿ. ಸುತ್ತೂರು ಜಾತ್ರೆ ಮಹೋತ್ಸವ ಪ್ರತಿಯೊಬ್ಬರಿಗೂ ಇಂಚಿಂಚು ತೋರಿಸ್ತೀನಿ ನೋಡಿ. ಜನ ಸಾಗರ ಫುಲ್ಲು. ಪ್ರತಿ ಒಂದು ಕಡೆ ತಿರುಗಿ ನೋಡು, ಯಾವ ಕಡೆ ನೋಡಿದ್ರು ಜನ ಸಾಗರ ಅಂದರೆ ಸಾಗರ ಗುರು. ನೀವು ಬನ್ನಿ, ಸುತ್ತೂರು ಜಾತ್ರೆ ಮಿಸ್ ಮಾಡ್ಕೊಳ್ದೇ ಬಂದು 2026 ಜಾತ್ರೆ ಮಹೋತ್ಸವ ನೋಡಿ. ಹಸುಗಳು ನೋಡೋಕ್ಕೆ ಚಂದ ಅಂದ, ಏನು ನೋಡೋಕ್ಕೆ ಕಣ್ಣು ಕುಕ್ಕುತ್ತೆ ಗುರು. ಹಸುಗಳು ನೋಡಿ, ಕೆಲವರು ಮಾರಾಟ ಮಾಡೋರು, ಕೆಲವರು ತುಂಬ ಅದನ್ನು ತಂದೆ ಲಕ್ಷಣ ಮಾಡಿ ಅದನ್ನು ಸಂತೆಯಲ್ಲಿ ಬಿಟ್ಟಿರ್ತಾರೆ, ಕೆಲವರು ವ್ಯಾಪಾರ ಮಾಡೋರು ಬರ್ತಾರೆ, ಕೆಲವರು ನೋಡೋಕ್ಕೆ ಅಂತ ಬಂದಿರ್ತಾರೆ. ತುಂಬ ಜನ ಸುತ್ತೂರಲ್ಲಿ ಇನ್ನೊಂದೇನು ಅಂತಂದರೆ ನೋಡಿ, ಕುಣಿತ ಎಂಥ ಒಳ್ಳೆ ಕುಣಿತ ಅಂದರೆ ದೇವಸ್ಥಾನದ ಒಳಗಡೆ ನಿಮಗೆ ಅಷ್ಟು ಕುಣಿತ ನೋಡಿ. ವೀರಭದ್ರಗಾಸೆ ಇವೆಲ್ಲದು ನೋಡಬೇಕು ಅಂದರೆ ನೀವು ಸುತ್ತೂರು ಜಾತ್ರೆಗೆ ಬರಬೇಕು. ನಿಮ್ಗೆ ಖುಷಿ ಆಯ್ತದೆ ನೋಡೋಕ್ಕೆ ನಿಮಗೆ. ಮತ್ತು ಇನ್ನೊಂದೇನು ಅಂತಂದರೆ ನಿಮಗೆ 101 ಜೋಡಿ ಸಾಮೂಹಿಕ ವಿವಾಹ, 101 ಜೋಡಿಗೆ ಮದುವೆ ಗಂಡು, ಅದೆಲ್ಲ ಸಖತ್ತಾಗಿರ್ತದೆ. ಸುತ್ತೂರಿಗೆ ನೀವು ಬರಲೇಬೇಕು. ಸುತ್ತೂರಿಗೆ ಬಂದರೆ ಅವೆಲ್ಲ ನೋಡ್ಬೋದು ನೋಡಿ. ಅವೆಲ್ಲ ಕುಣಿತ, ಕುಪ್ಪಳಿಸು, ಕೈ ಕಾಲು ಎಲ್ಲ ನಡುಗ್ತಾ ಇರ್ತವೆ ಆ ಟಮಟೆ ಸೌಂಡ್ಗೆ. ಸುತ್ತೂರು ಜಾತ್ರೆ ಮಹೋತ್ಸವ ನೋಡಿ. 101 ಮದುವೆದು ಜೋಡಿಗಳು ನೋಡೋಕ್ಕೆ ಚಂದ, 2 ಕಣ್ಣು ಸಾಲಲ್ಲ ಅಷ್ಟು. ನೀವು ಏನಾರು ಮದುವೆ ಆಗಬೇಕು ಅಂದರೆ ಬರೋ ವರ್ಷ ಸುತ್ತೂರಿಗೆ ಬಂದು ನಿಮ್ಮ ಹೆಸರು ಎಲ್ಲ ವಿಳಾಸ ಎಲ್ಲ ಕೊಟ್ಟು, ಮೊದಲೇ ಎಲ್ಲನೂ ನಿಮ್ಮದು ವಿಳಾಸ ಎಲ್ಲ ಕೊಟ್ಟು ನಿಮ್ಮದು ಹೆಸರೆಲ್ಲ ಮೆನ್ಷನ್ ಮಾಡಿಸ್ಬಿಟ್ಟು ಹೋಗಬೇಕು. ಸುತ್ತೂರಿಗೆ ಬಂದು ನೋಡಿ 101 ಜೊತೆ ಮದುವೆ ಜೋಡಿಗಳು ಹೆಂಗೆ ಬರ್ತಾಯಿದ್ದಾರೆ ನೋಡಿ. ಒಂದೊಂದು ಕಡೆ ನೋಡಬೇಕು ಅಂದ್ರೂ ಅಷ್ಟು ಸಂತೋಷ. ಒಂದು ಮದುವೆಗೆ ಹೋಗಿ ನಾವು ಒಂದು ಮದುವೆ ನೋಡೋಕ್ಕಾಗಲ್ಲ. ಇಲ್ಲಿ 101 ಮದುವೆ ನೋಡಿ, ಎಷ್ಟು ದೇವಸ್ಥಾನ ಅಲಂಕಾರಗಳು, ಯಾವ ಕಡೆ ನೋಡಿ ಎಲ್ಲಿ ನೋಡಿ ಜನ ನೋಡಿ. ಇಲ್ಲಿ ಒಂದು ಭರತನಾಟ್ಯ ಫಂಕ್ಷನ್ ಮಾಡಿ ಎಷ್ಟೋ ಜನಗಳು ವೀಕ್ಷಣೆ ಮಾಡ್ತಾವ್ರೆ. ಭರತನಾಟ್ಯ ಸ್ಕೂಲ್ ಮಕ್ಕಳ ಕಡೆ, ತುಂಬ ಕಾಲೇಜು ಸ್ಕೂಲ್ಗಳಿಂದ ಬಂದಿರ್ತಾರೆ ಸುತ್ತೂರಿಗೆ. ಎಲ್ಲ ಕಡೆ ತುಂಬ ಸೌಲಭ್ಯಗಳು, ಊಟ ತಿಂಡಿ ಎಲ್ಲದಕ್ಕೂ ಯಾವುದೇ ಥರದ ತೊಂದರೆಗಳಿರಲ್ಲ. ಬನ್ನಿ, ಮೈಸೂರಲ್ಲಿ ಇದ್ಕೊಂಡು ಜಾತ್ರೆ ನೋಡಲಿಲ್ಲ ಅಂತಂದರೆ ಹೆಂಗೆ? ಸುತ್ತೂರು ಜಾತ್ರೆ ನೋಡಲೇಬೇಕು. ಜಾತ್ರೆ ನೋಡಿ, ತೇರ್ದು ಮೇಲ್ಗಡೆ ಇದನ್ನು ತೇರ್ ಮೇಲ್ಗಡೆ ಕಟ್ಟೋಕ್ಕೆ ಗೋಪುರ ತತ್ತವ್ರೆ ನೋಡಿ. ಗೋಪುರದ್ದು ಕಳಸ ಅದನ್ನ ನೋಡೋಕ್ಕೆ 2 ಕಣ್ಣು ಸಾಲದು. ಎಲ್ಲ ಮೊಬೈಲಲ್ಲಿ ಶೂಟ್ ಮಾಡ್ತಾಯಿದ್ರೆ, ಎಲ್ಲ ನನ್ನೇ ನೋಡ್ತಾಯಿದ್ರೆ. ಯಾರು ಇವನು ವೀಡಿಯೋಗ್ರಾಫರು, ಮೊಬೈಲಲ್ಲಿ ವೀಡಿಯೋ ಶೂಟ್ ಮಾಡ್ತಾವನಲ್ಲಪ್ಪ, ಮೀಡಿಯಾದವ್ರ ಅಂತ. ಆದರೂ ಮೀಡಿಯಾದವ್ರ ಪಕ್ಕದಲ್ಲಿ ಕೂತ್ಕೊಂಡೇ ವೀಡಿಯೋ ಶೂಟ್ ಮಾಡ್ತಾಯಿದ್ದೆ. ಎಷ್ಟೋ ಆನಂದ ಆಗೋಯ್ತು ಸ್ವಾಮಿದು ಕಳಸ ನೋಡೋಕ್ಕೆ. ಹೋಗಿ ಈಚೆಗಡೆ ತೊಗೊಂಡೋಗಿ ಅದನ್ನ ತೇರಿಗೆ ಮೇಲ್ಗಡೆ ತೇರೈತೆ, ತೇರಿಗೆ ಫಿಟ್ ಮಾಡೋಕ್ಕೆ ಅಂದ್ಬಿಟ್ಟು ಕಳಸ ತೊಗೊಂಡೋಗ್ತಾಯಿದ್ರು. ಸದ್ಯ ನಮ್ಮ ಅದೃಷ್ಟ ಹೋದ ನೋಡ್ಕೊಂಡು ನೋಡಿ ತೇರಿಗೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ತುಂಬ ತೇರು ನೋಡಬೇಕು ಅಂದರೆ ನೀವು ತೇರಿರೋ ದಿನ ಹೋಗಲೇಬೇಕು. ನಾನಂತೂ ಇವತ್ತು ಹೋಗಿ ತುಂಬ ಖುಷಿಪಟ್ಟೆ ನೋಡಿ. ತೇರೆಲ್ಲ ರೆಡಿ ಮಾಡ್ತಾವ್ರೆ ಕಟ್ಟೋಕ್ಕೆ ಎಲ್ಲ ನೋಡಿ. ಕಳಸ ಎಲ್ಲ ರೆಡಿ ಮಾಡಿ ಮೇಲ್ಗಡೆ ಎಲ್ಲ ತೇರುಗಳೆಲ್ಲ ಕೂರಿಸಿ ರೆಡಿ ಮಾಡಿದರೆ ತೇರು ಯಾವತ್ತು ಅಂತ ಅಲ್ಲಿ ಹೋದ್ರೆ ನಿಮ್ಗೆ ಗೊತ್ತಾಯ್ತದೆ. ಬರಲೇಬೇಕು. ಸುತ್ತೂರು ಜಾತ್ರೆ ನೀವು ನೋಡಲೇಬೇಕು ನೋಡಿ. ಅಲ್ಲಿಗೆ ಹೋದರೆ ನಮ್ಮ ದಿನಚರಿಗಳೆಲ್ಲ ಮರೆತು ಖುಷಿಯಾಗಿ ನೋಡಿ, ಹೊಟ್ಟೆಪಾಡಿಗಾಗಿ ಬಲೂನು ಮಾಡ್ಕೊಳ್ಳೋರು ಯಾವ್ಯಾವ ಕಡೆಯಿಂದನೋ ಬಂದಿರ್ತಾರೆ. ಅವ್ರವ್ರ ಹೊಟ್ಟೆಪಾಡು ಪಾಪ, ಏನು ಮಾಡೋದು. ನಾವು ನಮ್ಮ ಹೊಟ್ಟೆಪಾಡು ನಾವು ದುಡ್ಕೊಂಡು ಒಂದು ಜಾತ್ರೆ ನೋಡ್ಕೊಬರೋಣ ಅಂತ ಹೋಗಿರ್ತೀವಿ. ಅದು ನೋಡೋದೇ ಒಂದು ಚಂದ, ಅದೊಂದು ನೋಡಿ. ಸಂಜೆ ಆಯಿತು ಅಂದರೆ ಲೈಟಿಂಗ್ಸ್ ಹಾಕ್ತಾರೆ. ಸಂಜೆ ತನಕ ಇರಿ, ತುಂಬ ಸಖತ್ತಾಗೈತೆ ಆ ಲೈಟಿಂಗ್ಸು. ಆ ತೇರಲ್ಲಿ ನೋಡಿಕೊಂಡು ಊಟಕ್ಕೆ ನೀವು ಯಾವುದೇ ಥರದ ತೊಂದರೆ ಇಲ್ಲ. ಒಳ್ಳೆ ಭೋಜನ ಇರ್ತದೆ. ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಬರ್ಬೋದು ನೀವು. ಸಂಜೆ ನೋಡಿ, ಅಣ್ಣ ನೋಡಿ ಮುಂದೆ ನನ್ನೇ ತೆಗಿತವ್ರೆ ಅಂತ ಬಂದರು. ಸಂಜೆ ಕಲರವ ನೋಡಿ, ಲೈಟಿಂಗ್ಸ್ ಕಲರವ ನೋಡಬೇಕು ಅಂದರೆ ನೀವು ಸಂಜೆ ಟೈಮ್ 6:30 ಮೇಲೆ ಲೈಟೆಲ್ಲ ಆನ್ ಮಾಡ್ತಾರೆ. ಅವಾಗ ಹೋಗಿ ನೀವು ಒಳ್ಳೆ ಲೈಟಿಂಗ್ಸಲ್ಲಿ ನೋಡಿಕೊಂಡು ಒಂದು 10 ಗಂಟೆ ತನಕ ದಿನ ನಾಟಕಗಳು, ನೃತ್ಯಗಳು, ಭರತನಾಟ್ಯಗಳು, ಪ್ರೋಗ್ರಾಮ್ಗಳು ಪ್ರತಿಯೊಂದು ಇರ್ತದೆ. ಆರಾಮಾಗಿ ಅಲ್ಲೇ ತಿನ್ಕೊಂಡು ಅಲ್ಲೇ ಮಲಗಿದು ಬರ್ಬೋದು. ಎಲ್ಲದಕ್ಕೂ ವ್ಯವಸ್ಥೆ ತುಂಬ ಚೆನ್ನಾಗೈತೆ. ಸಂಜೆ ಟೈಮು ಅರ್ಜುನ ನೋಡಿದಷ್ಟು ಖುಷಿ ಆಯಿತು. ನಮ್ಮಮ್ಮ ಅಂತೂ ತುಂಬ ಫೀಲಿಂಗ್ ಮಾಡ್ಕೊಂಡ್ರು, ಅರ್ಜುನ ನೋಡಿದಷ್ಟೇ ಖುಷಿ ಆಯಿತು ಅಂತ. ಹಂಗೆ ಒಂದು ಫೋಟೋ ತೊಗೊಂಡು ಇನ್ನು ಹೊರಟು ಮೈಸೂರಿಗೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.